ದಾವಣಗೆರೆಯಲ್ಲಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಹೆಸರು ಹೇಳ್ರಿ ಅಂತ ಯಾರು ಹೇಳಿದ್ದಾರೆ? ಹೌದು, ಜಮೀರ್ ಅಹಮದ್ ಖಾನ್ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಸುದ್ದಿಯ ಸಂಪೂರ್ಣ ಚರ್ಚೆ ಅವರಿಗೆ ಸಂಬಂಧಪಟ್ಟಂಥದ್ದೇ ಆಗಿದೆ. ತಮ್ಮ ವಿರುದ್ಧದ ಆರೋಪಕ್ಕೆ ಜಮೀರ್ ಅಹಮದ್ ಖಾನ್ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ನನ್ನನ್ನು ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಮಾಡಿತ್ತು, ಹೋಗಿದ್ದೆ ನಾನು, ಅದರಲ್ಲಿ ಬ್ಯುಸಿ ಇದೆ, ತಪ್ಪೇನು? ಟೀಕಾಕಾರರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಉಪಚುನಾವಣಾ ಪ್ರಚಾರಕ್ಕಾಗಿ ನಾನು ದಾವಣಗೆರೆಗೆ ಹೋಗಿದ್ದೇನೆ. ಹೌದು, ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಹೋಗಿದ್ದೆ. ಜಮೀರ್ ಏಪ್ರಿಲ್ 5ರಂದು ದಾವಣಗೆರೆಗೆ ಬರ್ತಾರೆ ಅಂತ CM ಹೇಳಿದರು. ನಾನು KC ವೇಣುಗೋಪಾಲ್ಗೆ ಮನವಿ ಮಾಡಿಕೊಂಡು ದಾವಣಗೆರೆಗೆ ಹೋಗಿದ್ದೆ. ನಾನು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೇನೆ. ರಾಜಕೀಯದಲ್ಲಿ ಷಡ್ಯಂತ್ರ ಸಹಜ, ಎಲ್ಲರೂ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಆಗಲಿ ಸಂತೋಷ. ಅವ್ರ ಮಂತ್ರಿ ಆದರೆ ನನಗೂ ಸಂತೋಷ ರೀ ಅಂತ ಸಚಿವ ಜಮೀರ್ ಅದು ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಸ್ಥಾನ ನಾವು ಗೆಲ್ತೀವಿ. ನಾನು ಮುಸ್ಲಿಮರ ಸುಪ್ರೀಂ ಲೀಡರ್ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋ ಮಾತುಗಳನ್ನು ಮಾಧ್ಯಮದ ಮುಂದೆ ಆಡಿದ್ದಾರೆ ಜಮೀರ್ ಅಹಮದ್ ಖಾನ್. ಅಂದರೆ ಇದು ಟೆಕ್ನಿಕಲ್ ವಿಚಾರ ಅಲ್ಲ, ಇದು ಎಮೋಷ್ನಲ್ ಮ್ಯಾಟರ್. ಯಾಕಂತ ಹೇಳಿದರೆ ರಾಜಕಾರಣ ಯಾವ ಆಧಾರದ ಮೇಲೆ ನಡೆಯುತ್ತೆ, ಪರ್ಸೆಪ್ಷನ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ರಾಜಕಾರಣಿಗಳು, ಜನ ಯಾವುದನ್ನು ನಂಬ್ತಾರೆ ಅದನ್ನು ಎಂಡಾರ್ಸ್ ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ಎಮೋಷ್ನಲ್ ಟಚ್ ಕೊಡ್ತಾರೆ, ಭಾವನಾತ್ಮಕ ಪ್ರಚಾರ ಮಾಡ್ತಾರೆ ಅಲ್ವಾ. ನಮ್ಮ ಜಾತಿ, ನಮ್ಮ ಸಮುದಾಯ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಪ್ರದೇಶ, ನಮ್ಮ ಪಂಗಡ, ಹೀಗೆ ನಮ್ಮದು ಅನ್ನುವ ಒಂದು ಅಸ್ಮಿತೆಯನ್ನು ಸೇರಿಸಿ ಪ್ರಚಾರಕ್ಕೆ ಬಳಸಿ ರಾಜಕಾರಣವನ್ನು ಮಾಡಿ ಜನರ ಮನಗೆಲ್ಲುವಲ್ಲಿ ಮುಂದಾಗ್ತಾರೆ.